ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿರೋ ಅಂಥ ರೆಸಿಪಿ. ಇದು ಲಂಚ್ ಬಾಕ್ಸು ಮಕ್ಕಳಿಗೆ, ದೊಡ್ಡವರಿಗೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಈವ್ನಿಂಗ್ ಸ್ನ್ಯಾಕ್ ಎಲ್ಲದಕ್ಕೂ ಈ ರೆಸಿಪಿ ಹೊಂದುತ್ತೆ. ಮಾಡೋದು ಕೂಡ ತುಂಬಾ ಸುಲಭ, ರುಚಿಕರ ಮತ್ತು ಆರೋಗ್ಯಕರ. ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ಗೋಧಿ ಹಿಟ್ಟು ಸುಮಾರು ಒಂದು 1/4 kg ಅಷ್ಟಿದೆ, ಅಥವಾ 300 ಗ್ರಾಮ್ಸ್ ಅಷ್ಟಿರ್ಬೋದು. ರೆಡಿಮೇಡ್ ಗೋಧಿ ಹಿಟ್ಟು ಅಥವಾ ಮನೇಲಿ ಬಿಸಿಟ್ಟಿರೋ ಹಿಟ್ಟಾದರೂ ಪರವಾಗಿಲ್ಲ. ಗೋಧಿ ಹಿಟ್ಟಿಗೆ ಬದಲಾಗಿ ಜೋಳದ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು, ರಾಗಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಇದು ಅಜ್ವೈನ್ ಓಂಕಾಳು ಅಂತಾರಲ್ಲ ಅದು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇವನ್ನೆಲ್ಲ ಉಪಯೋಗ ಮಾಡ್ಬೋದು. ನುಗ್ಗೆ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು. ಮುಖ್ಯವಾಗಿರೋ ಇಂಗ್ರೀಡಿಯೆಂಟ್ ಈ ರೆಸಿಪಿಯಲ್ಲಿ ಪನ್ನೀರ್. ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ನೋಡ್ಬೋದು. ಗ್ರೇಟ್ ಮಾಡ್ಕೋಬೇಕು, ತುರ್ಕೋಬೇಕು. ಸುಮಾರು ಒಂದು 100ರಿಂದ 150 ಗ್ರಾಮ್ಸಷ್ಟು ಪನ್ನೀರನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಇದು ಚಿಲ್ಲಿ ಫ್ಲೇಕ್ಸು. ಪಿಜ್ಜಾ ತೊಗೊಂಡೋಗು ಕೊಟ್ಟಿರ್ತಾರೆ, ಅಥವಾ ಒಣಮೆಣಸಿನ್ಕಾಯಿ ಮನೇಲಿದ್ದರೆ ಮಿಕ್ಸಿಯಲ್ಲಿ 1 ರೌಂಡ್ ಹಾಕ್ಕೊಂಡು ಪುಡಿ ಮಾಡಿ ಸೇರಿಸ್ಕೋಬೋದು. ಹುಳಿ ಮೊಸರು 2 ಟೇಬಲ್ ಸ್ಪೂನಷ್ಟು. ಎಲ್ಲದಕ್ಕೂ ಮೊದಲು ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಚಪಾತಿ ಹಿಟ್ಟದಲ್ಲಿ ಕಲಿಸ್ಕೋಬೇಕು. ಯಾವಾಗಲೂ ಚಪಾತಿ ಮಾಡ್ತೀವಲ್ಲ ಅದೇ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಕೊನೆಯಲ್ಲಿ ಕಲಸಿದ್ದಾಗಿದೆ. ಇದನ್ನು ಸುಮಾರು ಒಂದು 10 ನಿಮಿಷ ಹಿಟ್ಟನ್ನ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಗೋಧಿ ಹಿಟ್ಟು ಬೇರೆ ಪದಾರ್ಥಗಳೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. 10 ನಿಮಿಷ ಆದಮೇಲೆ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಂಡ್ಬಿಡಬೇಕು. ಇದು ಪರಾಟ ಥರ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಉಪಯೋಗ ಮಾಡ್ತಾಯಿದ್ದೀನಿ ಹಿಟ್ಟನ್ನ. ತೆಳುವಾಗಿ ಬೇಕನ್ನಂಗಿದ್ರೆ ತೇಪ್ಲ ಥರ ತೆಳುವಾಗಿ ಕೂಡ ಮಾಡ್ಕೋಬೋದು. ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡ್ಮೇಲೆ ಎಣ್ಣೆ ಅಥವಾ ಸ್ವಲ್ಪ ತುಪ್ಪ, ಹಚ್ಚ ಖಾರದ ಪುಡಿ ಸ್ವಲ್ಪ ಸವರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತಂತ. ಬ್ಯಾಡಿಗೆ ಹಚ್ಚ ಖಾರದ ಪುಡಿ, ಇದೇನು ಖಾರ ಜಾಸ್ತಿ ಇರಲ್ಲ. ಮತ್ತೊಮ್ಮೆ ಲಟ್ಟಿಸ್ಕೋಬೇಕು. ಬಿಳಿ ಎಳ್ಳು ಸ್ವಲ್ಪ ಇದ್ರ ಮೇಲೆ ಲಟ್ಟಿಸಿದ್ದಾಗಿದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ, ಹೊಗೆ ಬರ್ತಾ ಇದೆ. ಎಣ್ಣೆ ಅಥವಾ ತುಪ್ಪ 2 ಕಡೆ ಚೆನ್ನಾಗಿ ಕೆಂಪಾಗಬೇಕು, ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ. ಉಪ್ಪಿನಕಾಯಿ, ಕೆಚಪ್ ಇದ್ದರೆ ಸಾಕಾಗುತ್ತೆ, ಮೊಸರಿದ್ರೂ ಕೂಡ ಸಾಕಾಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇದು ಹೇಳಿ ಮಾಡಿಸಿದ ರೆಸಿಪಿ. ಉಪ್ಪಿನಕಾಯಿ ಅಥವಾ ಕೆಚಪ್ ಹಾಕಿ ಈ ರೀತಿಯಾಗಿ 1-2 ಪರಾಟ ಮಾಡಿಕೊಟ್ರೆ ಹೊಟ್ಟೆನೂ ತುಂಬುತ್ತೆ, ಆರೋಗ್ಯಕರ ಕೂಡ. ಟ್ರೈ ಮಾಡಿ ನೋಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.